ಆತ್ಮೀಯ S16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಮಲ್ಲಪ್ಪ ಜೋತವರ. ಆತ್ಮೀಯರೇ, ಮತ್ತೊಂದು ಹುಬ್ಬಳ್ಳಿಯಲ್ಲಿ ಪ್ರತಿಭಟನೆ ಕಾಂಗ್ರೆಸ್ನಿಂದ ಆಗಿದೆ ಕೇಂದ್ರ ಸರ್ಕಾರದ ವಿರುದ್ಧವಾಗಿ. ಇತ್ತೀಚೆಗಂತೂ ಕಾಂಗ್ರೆಸ್ ನೇರವಾಗಿ ಈ BJPಯೊಂದಿಗೆ ಕದನಕ್ಕೆ ಇಳಿದ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಮೊದಲಾಗಿದ್ರೆ ಎಷ್ಟು ತಡಬಡಿಸ್ತಾ ಇದ್ರು, ಉತ್ತರ ಹೇಳೋದಕ್ಕೆ ತೊಂದರೆ ಅನುಭವಿಸ್ತಾ ಇದ್ರು. ಆದರೆ ಇವತ್ತು ಅದಿಲ್ಲ. ಯಾಕಂದರೆ BJPಗಿಂತ ಒಂದು ಕೈ ಮೇಲು ಅನ್ನುವಾಗ ವಾದ ಮಾಡ್ತಾ ಇದ್ದಾರೆ, ತಮ್ಮ ವಿಚಾರವನ್ನು ಹೇಳ್ತಾ ಇದ್ದಾರೆ. ಅದು ಎಷ್ಟು ಮಟ್ಟಿಗೆ ಜನರಿಗೆ ಮೂಡ್ತಾ ಇದೆಯೋ ಇಲ್ಲ ವಾದ ಬೇರೆ ವಿಷಯ. ಆದರೆ ಇವತ್ತು ಪಕ್ಕ ಆಗಿಬಿಟ್ಟದ BJP ಒಂದನ ಮಗ ವಿರೋಧಿ ಉಳಿದವರಲ್ಲ ಅನ್ನುವಂಥದ್ದು ಫಿಕ್ಸ್ ಆಗಿಬಿಟ್ಟದ ಕಾಂಗ್ರೆಸ್ಸಿಗೆ. ಆ ದಿಶೆಯಲ್ಲೇ ಅದರ ಅಧ್ಯಕ್ಷರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ಬೋದು, ಉಪಮುಖ್ಯಮಂತ್ರಿಗಳಾಗಿರ್ಬೋದು, ಎಲ್ಲರೂ ತೀವ್ರವಾಗಿ ಹರಿಹಾಯ್ತಾ ಇದ್ದಾರೆ. ಇವತ್ತಿನ ಬೆಲೆ ಏರಿಕೆ ಅಂತ ತೆಗೆದುಕೊಂಡು ಇದಕ್ಕೆಲ್ಲ ಕೇಂದ್ರ ಸರ್ಕಾರ ಕಾರಣ, ಮೋದಿಯವ್ರ ಕಾರಣ, ಅವ್ರು ಬಿಟ್ಟು ಮತ್ತಾರವಲ್ಲ, ನಾವಂತೆ ಅಲ್ಲವೇ ಅಲ್ಲ ಅನ್ನೋಂಗೆ ಹೇಳ್ತಾ ಇದ್ದಾರೆ. ಅದರಲ್ಲೂ ದೇಶದ್ರೋಹಿ, ದೇಶಭಕ್ತ ಇವತ್ತು ದೊಡ್ಡ ಚರ್ಚೆ ನಡೀತಾ ಇದೆ. ಅವ್ರು ಕೇಳಿದಾರೆ, ನೀವು ಅಷ್ಟೇ ಏನಪ್ಪ ದೇಶ ಭಕ್ತರು BJPಗರು ಅನ್ನೋ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಎಲ್ಲಿದ್ರಿ BJPಗರು, ಎಲ್ಲಿದ್ರಿ ಜನಸಂಘೀಯರು, ಎಲ್ಲಿದ್ರಿ ಸಂಘ ಪರಿವಾರದವರು ನಮ್ಮ ಸ್ವಂತ ಹೋರಾಟ ಸಮಯದಲ್ಲೇ ಬ್ರಿಟಿಷ್ ಮಂದಿಗೆ ಸಾಥ್ ಕೊಡಲಿಲ್ಲ. ನೀವು ಆರಂಭದಲ್ಲೇನೋ ವೀರ ಸಾವರ್ಕರ್ ಅವರು ಕೊಟ್ಟರೆ ಉದಿಲ್ಲ ಅಂತಲ್ಲ, ಅದು ನಂತರದಲ್ಲಿ ಏನಾಯಿತು ಅಂತೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಮಗೆ ದೇಶಭಕ್ತಿ ಬಗ್ಗೆ ಕೆಲಸಕ್ಕೆ ಹೋಗ್ಬೇಡ್ರಿ, ಬ್ರಿಟಿಷರಿಗೆ ಬೆಂಬಲಿಸಿದವರು ಇಂದು ದೇಶಭಕ್ತಿಯ ಬಗ್ಗೆ ಪಾಠ ಮಾಡೋದು ಸರಿಯಲ್ಲ ಅಂತೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರು ಆರ್ಗ್ಯುಮೆಂಟ್ ಮಾಡ್ತಾ ಇದ್ದಾರೆ. ಅವ್ರು ಹೇಳೋದ್ರಲ್ಲೂ ಸತ್ಯಗಳಿದ್ದಾವಿಲ್ಲ ಅಂತಲ್ಲ, ಆದರೆ ದೇಶಭಕ್ತಿ ಮತ್ತು ದೇಶ ವಿರೋಧಿ ಇವರು ಡಿಫೈನ್ ಮಾಡೋರು ಯಾರು ಅಂತ ಎಲ್ಲರೂ ಅವರು ಮೂಗಿನ ನೇರಕ್ಕೆ ವಾದ ಮಾಡ್ತಾ ಇರ್ತಾರೆ. ನಮ್ಮ ಸತ್ಯ ನಮ್ದು ಸರಿ, ನಾವು ನಿಜವಾದ ದೇಶಭಕ್ತರು ಅಂತೇಳಿ. ಅದೇನೂ ಇರಲಿ, ಇವ್ರು ದೇಶಭಕ್ತರು ಯಾರೂ ಇರಲಿ, BJPಗಿರಲಿ ಕಾಂಗ್ರೆಸ್ಸಿಗಿರಲಿ, ಭಾಳ ಸಂತೋಷ ಇರಲಿ. ಆದರೆ ನಾವು ಇಲ್ಲಿ ಕೇಳೋದು, ನೀವೆಲ್ಲ ದೇಶಭಕ್ತರು, ಈ ದೇಶಕ್ಕಾಗಿ ಇವತ್ತು ಏನು ಮಾಡ್ತಾ ಇದ್ದೀರಪ್ಪ ನೀವು ಅಂತ. ಬೆಲೆ ಏರಿಕೆ ಆಯಿತು, ನಿರುದ್ಯೋಗ